ನೋಡಿ ವೀಕ್ಷಕರೇ, ಇದು ನಾವು ಮನೇಲಿ ಮಾಡಿರೋಂತ ಫೀಡ್, ಮರಿಗೋಸ್ಕರ ನಾವೇ ಮನೆಯಲ್ಲಿ ಮಾಡಿರೋಂತ ಫೀಡು. ಇದನ್ ಬೇಕಾದ್ರೆ ನಮ್ಮ ಚಾನಲ್ ನ ಓಪನ್ ಮಾಡಿ ನೋಡಿದ್ರೆ ಬೇಕಾದ್ರೆ ಮರಿಗೆ ಯಾವ್ಯಾವ ತರ ಫೀಡ್ ಮಾಡಿದೀವಿ ಅನ್ನೋದನ್ನ ನಾವ್ ಆಗ್ಲೇ ಅಪ್ಲೋಡ್ ಮಾಡಿದೀವಿ. ನೀವು ಈ ವಿಡಿಯೋನ ಬೇಕಾದ್ರೆ ನೋಡ್ಕೊಬಹುದು, ಯಾವ್ಯಾವ ತರ ನಾವ್ ಏನೇನ್ ಇಂಗ್ರೀಡಿಯೆಂಟ್ಸ್ ಹಾಕಿದೀವಿ ಇದಕ್ಕೋಸ್ಕರ, ಇದನ್ನ ಮಾಡಕ್ಕೋಸ್ಕರ ಅಂತ. ಇದು ಲಿವರ್ ಟಾನಿಕ್ ಮರಿಗಳಿಗೆ ಅಂತ ನಾವ್ ಹಾಕ್ತಿವಿ ಇದನ್ನ ಇದರಲ್ಲಿ 1 ಲೀಟರ್ ಲಿವರ್ ಟಾನಿಕ್ ತಗಂತೀವಿ ಮರಿಗೆ ಹಾಕಕ್ಕೆ ಅಂತ. ಫೀಡ್ ಜೊತೆಗೆ ಮಿಕ್ಸ್ ಮಾಡ್ಬಿಟ್ಟು ಹಾಕ್ತಿವಿ ಮರಿಗಳಿಗೆ. ಇದನ್ನ 1 ವಾರ ಹಾಕ್ತಿವಿ ನಾವು. 20 ಲೀಟರ್ ಕ್ಯಾನ್ ಐತೆ. ಇದನ್ನ 1 ವಾರ ನಾವು ಮರಿಗಳಿಗೆ 2 ಟೈಮ್ ಹಾಕ್ತಿವಿ, ಬೆಳಗ್ಗೆ ಸಂಜೆ ಬೆಳಗ್ಗೆ ಸಂಜೆ. ಇದು ಕಾಯಿ ಹಿಂಡಿ. ಬೆಳಗ್ಗೆ ನಾವು ಕಾಯಿ ಹಿಂಡಿ ಈ ತರ ಇರುತ್ತೆ ನೋಡಿ. ಇದನ್ನ ನಾವು ನೆನೆ ಹಾಕ್ಬಿಟ್ಟು ಹೋಗಿರ್ತೀವಿ ಬೆಳಗ್ಗೆ ಬಂದು ನಾವು ನೆನೆ ಹಾಕ್ ಹೋಗಿರ್ತೀವಿ. ಕಾಯಿ ಹಿಂಡಿ ಗಾಣದಿದು ಇದನ್ನ ನೆನೆ ಹಾಕ್ ಹೋಗಿರ್ತೀವಿ. ಅದು ಈ ರೀತಿ ಆಗಿರುತ್ತೆ. ಇದು ಮತ್ತೆ ಲಿವರ್ ಟಾನಿಕ್ ಫೀಡ್ ಮೂರನ್ನು ಮಿಕ್ಸ್ ಮಾಡಿ ನಾವು ಮರಿಗೆ ಡೈಲಿ ಇದ್ರಲ್ಲಿ 2 ಬಕೆಟ್ ಹಾಕ್ತಿವಿ ಮರಿಗಳಿಗೆ. ನೋಡಿ ಯಾವ ರೀತಿ ನಾನು ಮಿಕ್ಸ್ ಮಾಡಿ ಹಾಕ್ತಿವಿ ಅಂತ ನೋಡಿ. ಈಗ ಇದು ಲಿವರ್ ಟಾನಿಕ್ ಫೀಡ್ 1 ಡಬ್ಬ ತಗೊಂಡ್ ಇದ್ರೊಳಗ ಹಾಕಂತೀವಿ. ನಂತರ ಒಂದ್ ಸ್ವಲ್ಪ ಲಿವರ್ ಟಾನಿಕ್ ಹಾಕಂತೀವಿ ಇದಕ್ಕೆ. ಮತ್ತೊಂದ್ ಸ್ವಲ್ಪ ಕಾಯಿ ಹಿಂಡಿ ಸ್ವಲ್ಪನೇ ಹಾಕಂತೀವಿ. ಕಾಯಿ ಹಿಂಡಿಯ ಮೂರನ್ನು ಸ್ವಲ್ಪನೇ ಹಾಕೊಂಡು ಹಿಂಗೆ ಕಲ್ಸ್ತೀವಿ. ಈ ರೀತಿಯಾಗಿ ನಿಮಗೆ ಕಲಿಸ್ತೀವಿ ಮರಿಗಳಿಗೆ ನಾವು. ಯಾಕೆಂದ್ರೆ ಪ್ರೋಟೀನ್ ಸಿಗ್ಲಿ, ಅವಕ್ಕೆ ಚೆನ್ನಾಗಿ ಬೆಳಿಲಿ, ಗ್ರೋತ್ ಆಗ್ಲಿ ಅನ್ನೋದಕ್ಕೋಸ್ಕರ. ಈಗ ಒಬ್ರು ಮರಿ ತಗೊಂಡೋದ್ರೆ ನಮ್ಮ ಹತ್ರ, ಅವ್ರು ಇನ್ನೊಂದ್ಸರಿ ನಮ್ಮನ್ನ ಹುಡಿಕೊಂಡ್ ಬರ್ಬೇಕು, ಇಷ್ಟ ಚೆನ್ನಾಗ್ ಮರಿಗಳು ಕೊಟ್ಟಿದಾರಲ್ಲ ಅನ್ನೋದಕ್ಕೋಸ್ಕರ ನಾವ್ ಈ ರೀತಿಯಾಗಿ ಅವಕ್ಕೆ ಕೇರ್ ಮಾಡ್ತೀವಿ. ಅವು ತಿನ್ನಕ್ಕೂ ಒಂದ್ ಸ್ವಲ್ಪ ಅವಕ್ಕೆ ರುಚಿಯಾಗಿರ್ಬೇಕು. ಮತ್ತೊಂದ್ ಡಬ್ಬ ಹಾಕಂತೀನಿ. ಒಂದ್ ಸ್ವಲ್ಪ ಲಿವರ್ ಟಾನಿಕ್, ಕಾಯಿ ಹಿಂಡಿ ಒಂದ್ ಸ್ವಲ್ಪ, ಈ ಮೂರ್ನು ಹಾಕೊಂಡು ಈ ರೀತಿಯಾಗಿ 2 ಡಬ್ಬ ಮಿಕ್ಸ್ 2 ಬಕೆಟ್ ನಾವು ಮಿಕ್ಸ್ ಮಾಡ್ಕೊಂಡು ಪ್ರತಿದಿನ ಬೆಳಗ್ಗೆ 2 ಬಕೆಟ್ ಸಂಜೆ 2 ಬಕೆಟ್ ಹಾಕ್ತಿವಿ. 70 ಮರಿಗಳಿಗೆ ನಾವು ಈ ರೀತಿಯಾಗಿ ಹಾಕ್ತಿವಿ. ನೀವೇ ನೋಡ್ಬೋದು ಯಾವ ರೀತಿಯಾಗಿ ಮರಿಗಳು ತಿಂತವೆ ಅನ್ನೋದನ್ನ ಲೈವ್ ಆಗಿ ತೋರಿಸ್ತೀವಿ. ಮರಿಗಳು ತುಂಬಾ ಇಷ್ಟಪಟ್ಟು ತಿಂತವೆ ಇದನ್ನ. ಅದಕ್ಕೋಸ್ಕರ ನಾನು ಈ ರೀತಿಯಾಗಿ ಹಾಕ್ತೀನಿ. ಹಾಕ್ದಾಗ ಮರಿಗಳು ಆ ಸೈಡಿಗೆ ಹೋಯ್ತವೆ ತಿನ್ನಕ್ಕೋಸ್ಕರ ಅಂತ ಅಂದ್ಬಿಟ್ಟು ಮರಿಗಳು ಆ ಕಡೆ ಹೋದಾಗ ನಾನು ಒಳಗಡೆ ಹೋಗ್ಬಿಟ್ಟು ಮರಿಗಳಿಗೆ ಫೀಡ್ ಹಾಕ್ತೀನಿ. ಇಲ್ಲಾಂದ್ರೆ ಅವು ನನ್ನನ್ ಬಿಡಲ್ಲ ಒಳಗಡೆ ಹೋಗಕ್ಕೆ. ನೋಡಿ ನೂಕಂಡ್ ಹೊರಗಡಿಕೆ ಬರ್ತವೆ. ನೋಡಿ ಎಲ್ಲಕ್ಕೂ ಸಿಗ್ಬೇಕು ಅಂದ್ರೆ ಇನ್ನೊಂದ್ ಸ್ವಲ್ಪ ದೂರಕ್ಕೆ ಹಾಕ್ಬೇಕು ಮರಿಗಳಿಗೆ. ಚೆನ್ನಾಗಿ ತಿನ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ತರ ಹಾಕ್ಬೇಕು. ಒಂದಕ್ಕೆ ಸುರಿದ್ರೆ ಮರಿಗಳು ತಿನ್ನಕ್ಕಾಗಲ್ಲ. ಒಂದ್ರ ಮೇಲೆ ಒಂದ್ ಬಿದ್ದು ಒಂದಕ್ ಸಿಗುತ್ತೆ ಒಂದಕ್ ಸಿಗಲ್ಲ. ನೀವೇ ನೋಡಿ ಯಾವ ರೀತಿಯಾಗಿ ಮರಿಗಳು ತಿಂತಾ ಇದಾವೆ ಅನ್ನೋದನ್ನ.
ಒಂದ್ ಡಬ್ಬಕ್ಕೆ ಈಗ ಕಾಯಿ ಹಿಂಡಿ ನೀರು ಮತ್ತೆ ಇದು ಲಿವರ್ ಟಾನಿಕ್ ಎಲ್ಲಾನು ಮಿಕ್ಸ್ ಮಾಡಿ ಹಾಕಿದೀವಿ. ಇದು ಡ್ರೈ ಫೀಡ್ ಹಂಗೆ ಹಾಕ್ತಿವಿ. ಒಂದ್ ಡಬ್ಬಕ್ ಮಾತ್ರ ಎಲ್ಲಾನು ಮಿಕ್ಸ್ ಮಾಡ್ಕೊಂಡು ನೀಟಾಗಿ ಹಾಕಿದ್ರೆ ಇನ್ನೊಂದ್ ಡಬ್ಬದಲ್ಲಿ ಹಂಗೆ ಬರೀ ಡ್ರೈ ಫೀಡ್ ನ ಹಾಕ್ತಿವಿ, ತುಂಬ್ಕೊಂತವೆ. ನೋಡಿ ಯಾವ ರೀತಿಯಾಗಿ ನಾವು ಮನೆಯಲ್ಲೇ ಮಾಡಿರೋಂತ ಫೀಡ್ ನ ಯಾವ ರೀತಿಯಾಗಿ ತಿಂತಾ ಇದಾವೆ ಇಷ್ಟಪಟ್ಟು ಅನ್ನೋದನ್ನ ನೀವು ನೋಡ್ಬೋದು ಈಗ. ಆಮೇಲೆ ಇವಕ್ಕೆ ಪ್ರತಿ ಹಂದಿಗೆ ಗಬ್ಬೆ ಹಂದಿ ಆದ್ರೂ ಮರಿ ಹಂದಿ ಯಾವ್ದೇ ಆಗಿರ್ಬೋದು ಎಲ್ಲದಕ್ಕೂ ನಾವು ಯಾವ ರೀತಿಯಾಗಿ ನೀರ್ ಹಾಕ್ತಿವಿ ಆ ರೀತಿಯಾಗಿ ಇವಕ್ಕೂ ಸಹಿತ ನೀರ್ ಹಾಕ್ಬೇಕು. ಯಾಕಪ್ಪ ಅಂದ್ರೆ ಡ್ರೈ ಫೀಡ್ ತಿಂತವೆ, ಅದಕ್ಕೋಸ್ಕರ. ಇಲ್ಲಿ ನಾವು ಅಲ್ಲಿ ಒಳಗಡೆ ನೀರಿನ ಟ್ಯಾಂಕಿಂದ ಹೊರಗಡೆ ಬರಂಗೆ ಮಿಂಟೆ ಹೊಡ್ಕೊಂಡಿದೀವಿ. ಅದನ್ನ ಕಿತ್ತಾಕಬೇಕು ಫಸ್ಟ್ ನೀರ್ ಹಾಕದ್ಕೊಂಡು ಮುಂಚೆ. ಯಾಕೆ ಅಂದ್ರೆ ಅವು ಗಲೀಜ್ ಮಾಡ್ಕೊಂಡಿರ್ತವೆ, ನೀವೇ ನೋಡ್ಬೋದು ನೋಡಿ ಅಲ್ಲಿ ಅವು ಗಲೀಜ್ ಮಾಡ್ಕೊಂಡಿರ್ತವೆ. ಅದಕ್ಕೋಸ್ಕರ ನಾವ್ ಅದನ್ನ ಕಿತ್ತಾಕ್ತಿವಿ. ಕಿತ್ತಾಕ್ಬಿಟ್ಟು ಆ ನೀರೆಲ್ಲಾನು ಹೊರಗಡೆ ಹೋಗೋ ಗಂಟ ಕಾದಿದ್ದು ಪೈಪ್ ತಗೊಂಡು ಅದಕ್ಕೆ ನೀರ್ ತುಂಬ್ತೀವಿ. ನಾವ್ ಅವಕ್ಕೆ ಫ್ರೆಶ್ ನೀರ್ ಕೊಡ್ತೀವಿ. ಯಾವ್ದೇ ಪಾತಿ ಕಟ್ಟಿರೋದ ಇರ್ಬೋದು, ನೀವಾದ್ರೂ ಅಷ್ಟೇ ಅವನ್ನೆಲ್ಲ ಮೇಂಟೈನ್ ಮಾಡ್ಬೇಕು ನೀಟಾಗಿ. ನಾವಲ್ಲಿ ಟ್ಯಾಂಕಿ ಸಣ್ಣದಾಗಿ ಡ್ರಮ್ ಮಾಡಿಕೊಂಡಿದೀವಿ, ಅದನ್ನ ಪ್ರತಿದಿನ ನೀರ್ ಖಾಲಿ ಆದಾಗ ತೊಳೆದ್ಬಿಟ್ಟು ನಾವು ನೀಟಾಗಿ ನೀರ್ ತುಂಬ್ಕೊಂತೀವಿ. ಅದಕ್ಕೊಂದು ಹುಳ ಆಗ್ಲಿ ಏನಾಗ್ಲಿ ಬೀಳಕ್ಕೆ ನಾವು ಬಿಡಲ್ಲ, ನೀಟಾಗಿ ಮೇಂಟೈನ್ ಮಾಡ್ತೀವಿ. ನೀವು ಹಾಗೆ ನೀಟಾಗಿ ಮೇಂಟೈನ್ ಮಾಡ್ಬೇಕು. ಇದನ್ನ ನೀರ್ ಹಂಗೆ ಟ್ಯಾಂಕಿಲೆ ತೊಟ್ಟಿಲೆ ಇರಕ್ಕೆ ಬಿಟ್ರೆ ನೀವು ಹುಳ ಆಯ್ತವೆ. ಹುಳ ಆಗಿದ್ ನೀರ್ ಮರಿಗಳೆಲ್ಲ ಕುಡಿತವೆ, ಬೇದಿ ಮಾಡ್ಕೊಂತವೆ, ಮತ್ತೊಂದ್ ಕಾಯಿಲೆ ಮುಗ್ದೊಂದ್ ಕಾಯಿಲೆ ಎಲ್ಲಾ ಬರುತ್ತೆ. ಅದಕ್ಕೋಸ್ಕರ ನೀವ್ ಏನ್ ಮಾಡ್ಬೇಕು ಅಂದ್ರೆ ನೀರನ್ನ ಮೇಂಟೈನ್ ಮಾಡ್ಬೇಕು ನೀಟಾಗಿ. ಈಗ ನೋಡಿ ನಾವು ಅಲ್ಲಿ ಬಿಂಟೆ ಸಿಗ್ತಿಲ್ಲ ಅದಕ್ಕೆ. ಯಾಕೆ ಅಂದ್ರೆ ನೀರ್ ಬೆಜ್ಜೆ ನೀರೆಲ್ಲ ಹೊರಗಡೆ ಹೋಗ್ಬೇಕು. ಹೊರಗಡೆ ಹೋದ್ ನಂತರ ಅದಕ್ಕೆ ನಾವು ಬಿಂಟೆ ಗಿಡಿತೀವಿ. ಮರಿಗಳಿಗೆ ಯಾಕೆ ಫ್ರೆಶ್ ನೀರ್ ಸಿಗ್ಬೇಕು ಅನ್ನೋದಕ್ಕೋಸ್ಕರ. ಈಗ ನೋಡಿ ಫೀಡ್ಸ್ ತಿಂದವೆ. ಫೀಡ್ಸ್ ತಿಂದ್ಬಿಟ್ಟು ಈಗ ನೀರ್ ಕುಡಿಯಕ್ಕೆ ಅಂತ ಬಂದ್ಬಿಟ್ಟು ನೀರ್ ಕುಡಿತವೆ.